ರಾಜೀವ್ ಗೌಡರು ಪ್ರಚಾರಕ್ಕೆ ಬಂದಿದ್ದಾರೆ. ಸೊ ಸಾಕಷ್ಟು ಕಾರ್ಯಕರ್ತರು ಸೇರಿದ್ರು. ಏನು ಹೇಳ್ತೀರಿ ಸರ್? ನೋಡಿ, ನನಗೆ ನಿನ್ನೆ ಬೆಳಿಗ್ಗೆ KPCCಯಿಂದ ನಮಗೆ ಒಂದು ಫಂಕ್ಷನ್ ಮಾಡಬೇಕು ಅಂತ ನನಗೆ ಆದೇಶ ಬಂತು. ನಾನು ನಿನ್ನೆ ಮಧ್ಯಾಹ್ನ ಮೇಲೆ ಕೆಲವರು ಮುಖಂಡರುಗಳಿಗೆ, ಎಲ್ಲ ಬ್ಲಾಕು, ಎಲ್ಲ ವಾರ್ಡ್ ಅಧ್ಯಕ್ಷರು, ಎಲ್ಲ ಮಹಿಳಾ ಅಧ್ಯಕ್ಷರುಗಳಿಗೆ ತಗೊಂಡು ನಾನು ಹೇಳಿ ಅವ್ರಿಗೆ ನಮ್ಮ ಲೀಡ್ರುಗಳಿಗಂತವ್ರಿಗೆ ಫೋನ್ ಮಾಡಿ ಹೇಳಿದ್ದು ಅಷ್ಟೇ. ಇವತ್ತು ನೀವು ನೋಡಿದ್ರಲ್ಲ, ಎಲ್ಲ ಜಾತ್ರೆ ಥರ ಬಂದಿದೆ. ಇವತ್ತು ನಾನು ಇಷ್ಟೊಂದು ಜನ ಬರ್ತಾರೆ ಅಂತ ನಾವು ಫೋನ್ ಮಾಡಿದೆ. ನಾನು ಸುಮಾರು ಒಂದು 250-300 ಜನಕ್ಕೆ ಫೋನ್ ಮಾಡಿದೆ. ಇಷ್ಟು ಜನ ನಮ್ಮೆಲ್ಲ ಮುಖಂಡರುಗಳು, ಎಲ್ಲ ವಾರ್ಡ್ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು ಮತ್ತು ನಮ್ಮ ಈ ಗ್ಯಾರಂಟಿ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ಅವರು ಹೆಚ್ಚಿನ ರೀತಿ ಆ ಭಾಗದಲ್ಲಿ ಎಲ್ಲ ಮಾಡ್ಕೊಂಡು ಎಲ್ಲ ಮುಖಂಡರುಗಳು ಇವತ್ತು ಇದು ಮಾಡಿದ್ದಾರೆ. ಇವತ್ತು ಈ ಬಾರಿ ಈ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಇವತ್ತು ಈ ಸತಿ ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಎಲ್ಲ ಕಡೆ ಒಂದು ಇದಿದೆ. ಹೆಚ್ಚಿನ ನಾವು ಬಹುಮತದಿಂದ ಇವ್ರನ್ನ ನಾವು ವೋಟ್ ಹಾಕ್ತೀವಿ ನನ್ನ ಕಾನ್ಸ್ಟಿಟ್ಯೂನ್ಸಿ. ಜೊತೆಗೆ ಈ ಬಾರಿ ದಾಸರಹಳ್ಳಿ ಕ್ಷೇತ್ರದಲ್ಲಿ ಎಂಪಿಗೆ ಎಷ್ಟು ಲೀಡ್ ಕೊಡ್ಬೋದು? ಅದೇ ಇದು ಹೇಳಿದ್ವಲ್ಲ, ಹೆಚ್ಚಿನ ಈ ಸಲ ಇಲ್ಲಿ ಬರ್ತಾವೆ. ಇಲ್ಲಿಂದ ಹೋಗ್ತಾರೆ. ಯಾಕೆಂದರೆ ಕ್ಯಾಂಡಿಡೇಟು ಇವ್ರ ಬಗ್ಗೆ ಒಳ್ಳೆ ಎಜುಕೇಟೆಡು, ಅವರು ಫ್ಯಾಮಿಲಿ ಹಿನ್ನೆಲೆ ರಾಜಕೀಯದಿಂದ ಬಂದಂಥವ್ರು, ಯಾವುದೇ ಥರ ಕರಪ್ಟು ಮತ್ತೊಂದು ಯಾವುದೇ ಥರ ಇಲ್ಲ. ಎಲ್ಲ ಕನ್ನಡಿ ಇದ್ದಂಗೆ ಇವ್ರದ್ದು ಇರೋದು. ಇದಕ್ಕೂ ಎರಡೂ BJP ಅಭ್ಯರ್ಥಿನ ಕಾಂಗ್ರೆಸ್ ಅಭ್ಯರ್ಥಿ ಎರಡು ಫೇಸ್ ನೋಡ್ತಾರೆ, ನೋಡಿ ತೀರ್ಮಾನ ಮಾಡ್ತಾರೆ. ಈ ಕ್ಷೇತ್ರದ ಜನ ಇವತ್ತು ಎಲ್ಲ ಅವ್ರಿಗೆ ಗೊತ್ತಿದೆ. ಇವತ್ತು ನಾನು ಅಷ್ಟೇ ಈ ಕ್ಷೇತ್ರದಲ್ಲಿ ಕಳೆದ 5 ವರ್ಷ ಆದಮೇಲೆ ಇತ್ತೀಚಿನ ದಿನದಲ್ಲಿ ನನಗೂ ಈ ಕ್ಷೇತ್ರದ ಜನ 83,000 ಮತ ಕೊಟ್ಟಿದ್ದಾರೆ. ಕ್ಷೇತ್ರದೆಲ್ಲ ನೋಡಿದ್ದಾರೆ. ನಾನು ಹಿಂದೆ 5 ವರ್ಷ ಏನು ಕೆಲಸ ಮಾಡಿದ್ದೀನಿ, ಈಗ ಅತ್ತೀಚೆಗೆ ಏನು ಇವತ್ತು ಈ ಕ್ಷೇತ್ರದಲ್ಲಿ ಯಾವುದೇ ಪಕ್ಷ ನೋಡದೆ ಇವತ್ತು 300-350 ಕೋಟಿ ರೂಪಾಯಿ ಕೆಲಸ ಇವತ್ತು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ನಾನು ಆಗಬೇಕು ಅಂತ ಹೇಳಿದ್ದೀನಿ. ನಾನು ಅಡ್ಡಗಾಲ ಹಾಕೋಕ್ಕೆ ಹೋಗಲ್ಲ. ನಾನೇ ತಂದು ಕೊಟ್ಟು ಇವತ್ತು ಕೆಲಸ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಆ ದೃಷ್ಟಿ ಇಟ್ಕೊಂಡು ಈ ಕ್ಷೇತ್ರದ ಜನಕ್ಕೆ ಗೊತ್ತಿದೆ. ಈ ಕ್ಷೇತ್ರದ ಜನ ಒಳ್ಳೆ ತೀರ್ಮಾನ ತಗೊಂತಾರೆ. ಯಾಕೆಂದರೆ ನಾನು 5 ವರ್ಷ ನೋಡಿದ್ದೀನಿ ಇಡೀ ಕ್ಷೇತ್ರದಲ್ಲಿ ಅಡ್ಡಾಡಿ, ಪ್ರತಿಯೊಂದು ರೋಡ್ಗೂ ಹೋಗಿದ್ದೀನಿ. ಎಲ್ಲ ಈ ಕ್ಷೇತ್ರದ ಜನ ಒಳ್ಳೆ ಜನ ಇದ್ದಾರೆ. ಈ ಸತಿ ಒಳ್ಳೆ ತೀರ್ಮಾನ ತಗೊಂತಾರೆ. ಅಂದರೆ ಹೆಚ್ಚಿನ ಮತ ಈ ಸತಿ ನಮ್ಮ ಅಭ್ಯರ್ಥಿ ಕೊಡ್ತಾರೆ. ಸರ್, ಈಗ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಟಫ್ ಕ್ಯಾಂಡಿಡೇಟ್, ಸುಲಭದ ಕ್ಯಾಂಡಿಡೇಟ್? ಅದು ಈಗ ನಾವು ಹೇಳೋದು ಯಾಕೆ, ಕ್ಷೇತ್ರದಲ್ಲಿ ಯಾವತ್ತು ಜನನೇ ತೀರ್ಮಾನ ಮಾಡ್ತಾರೆ. ಒಳ್ಳೆಯದು ಕೆಟ್ಟದ್ದು, ಟಫು, ಈಸಿನ ಎಲ್ಲ ಜನ ತೀರ್ಮಾನ ಮಾಡ್ತಾರೆ. ಇವತ್ತು ಏನೂ ಇಲ್ಲ. ಫಸ್ಟು ಇವತ್ತು ನಾನು ಆಗಲೇ 2-3 ಬಾರಿ ಕರೆದಿದ್ದೆ. ಎಲ್ಲ ಲೀಡ್ರುಗಳನ್ನು ವಾಲಂಟ್ರಿಗೆ ಜನ ಬಂದು ನಿಂತು ಕೆಲಸ ಮಾಡ್ತಾವ್ರೆ. ಸಾಕಾಗಿದೆ ಅವ್ರಿಗೆ. 25-30 ವರ್ಷದಿಂದ ಇಲ್ಲಿ ನೋಡಿದ್ದಾರೆ. ಹಿಂದೆ 25-30 ವರ್ಷದಿಂದ ಈ ದಬ್ಬಾಳಿಕೆ, ದೌರ್ಜನ್ಯ ನೋಡಿದ್ದಾರೆ. ನಾನು 5 ವರ್ಷ ಬಂದ ಮೇಲೆ ಜನನ ಹತ್ತಿರದಿಂದ ನೋಡಿದ್ದಾರೆ. ಅದರಿಂದ ಈ ಸತಿ ತೀರ್ಮಾನ ಮಾಡ್ತಾರೆ. ಒಳ್ಳೆ ತೀರ್ಮಾನ ತಗೊಂತಾರೆ ಕ್ಷೇತ್ರದ ಜನ.